ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಫೀಡ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ಫಲಾನುಫಲದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಅಧಿಕ ಮಾಸ ಇವತ್ತಿನ ಸಂಚಿಕೆಯಲ್ಲಿ ಈ ಅಧಿಕ ಮಾಸದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಅಧಿಕ ಮಾಸದ ರಹಸ್ಯ ಏನು, ಈ ತಿಂಗಳು ಯಾಕೆ ತುಂಬಾ ವಿಶೇಷ, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಗುರುಗಳು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮೊದಲನೇದಾಗಿ ಅಧಿಕ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ಬಿಡೋಣ. ಗುರುಗಳೇ, ಅಧಿಕ ಮಾಸ ಯಾಕೆ ಇಷ್ಟೊಂದು ವಿಶೇಷ ಅಂತ? ವಿಶೇಷಕ್ಕಿಂತ ಹೆಚ್ಚಾಗಿ ಇದೊಂದು ಕ್ಯಾಲೆಂಡರ್ ಅಡ್ಜಸ್ಟ್ಮೆಂಟು. ಓಕೆ, ಕ್ಯಾಲೆಂಡರ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಕ್ಯಾಲೆಂಡರ್ ಹೆಂಗಾಗಿದೆ ಅಂತಂದರೆ, ನಾವು ಇವತ್ತು ಮನೇಲಿರ್ತಕ್ಕಂಥ ಕ್ಯಾಲೆಂಡರ್ ನೋಡಿದ್ರೆ ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇರುತ್ತೆ. ಆದರೆ ನಾವು ಈ ಹಬ್ಬಗಳು ಅವೆಲ್ಲ ಆಚರಿಸ್ತಕ್ಕಂಥದ್ದೆಲ್ಲ ಪಂಚಾಂಗ ನೋಡಿ ಚೈತ್ರ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ನೋಡ್ತೀವಿ. ಈ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ರೀತಿ ಬರ್ತಕ್ಕಂಥ ತಿಂಗಳುಗಳೆಲ್ಲ ಚಂದ್ರನಿಂದ ಬರುತ್ತೆ. ನೀವು ನೋಡ್ತಕ್ಕಂಥ ತಿಂಗಳುಗಳಿರುತ್ತಲ್ಲ ಕ್ಯಾಲೆಂಡ್ರಲ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್, ಅದು ಸೂರ್ಯನಿಂದ ಬರುತ್ತೆ. ಇವೆರಡಕ್ಕೂ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ 365 ದಿವಸ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಚಂದ್ರನಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ, ಚಂದ್ರ ಒಂದೊಂದು ತಿಂಗಳು ರೌಂಡ್ ಹೊಡಿತಾ ಇದ್ದರೆ ಕರೆಕ್ಟಾಗಿ 30 ದಿವಸ ಬರೋಲ್ಲ, 27 ದಿವಸ ಬರ್ತಾನೆ. ಒಂದು ತಿಂಗಳಂದರೆ 27 ದಿವಸ, ಕರೆಕ್ಟಾ? ಸೂರ್ಯ ಬೇಕಾದ್ರೆ 365 ಇಟ್ಕೊಳ್ಳಿ. ಚಂದ್ರಂದು ಕರೆಕ್ಟಾಗಿ ಆ ಥರ ಬರಲ್ಲ, 365 ದಿವಸ ಕರೆಕ್ಟಾಗಿ ಬರ್ತಾನಾ? ಒಂದೊಂದು ಮಾಸ ಅಂತ ಬಂದಾಗ ಒಂದು ಮಾಸ 27, 30 ದಿವಸ ಕಮ್ಮಿ ಬಂತು. ಈ ಬಂದಿರತಕ್ಕಂಥ 30 ದಿವಸ ಕಮ್ಮಿ, 3 ದಿವಸ ಕಮ್ಮಿ, 27 3 ದಿವಸ ಕಮ್ಮಿ ನಾವು ಆ್ಯಡ್ ಮಾಡ್ಕೊಂಡು ಹೋದರೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಸೊ ಒಟ್ಟಾರೆ 365 ದಿವಸ ನಿಮ್ಮ ಕ್ಯಾಲೆಂಡ್ರು, ನಿಮ್ಮ ಮನೇಲಿ ಗೋಡೆ ಮೇಲೆ ಹಾಕಿರ್ತಕ್ಕಂಥ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕರಿತೀವಿ. 354 ದಿವಸ ನಿಮ್ಮ ಪಂಚಾಂಗದಲ್ಲಿರ್ತಕ್ಕಂಥದ್ದು, ಆ್ಯಕ್ಚುಲಿ ಮಾಸದಲ್ಲಿ ಟೋಟಲ್ ಮಾಡಿದಾಗ. ಇವೆರಡರ ಮಧ್ಯದಲ್ಲಿ ಒಂದಿದೆ, ಸೂರ್ಯ ಸಂಕ್ರಮಣ ಅಂತ, ಅದು 360 ಬರ್ತದೆ. ಈಗ ನಮಗೆ ಗೊಂದಲ 354, 360, ಆ ಕಡೆ 365. ಇದೇನಪ್ಪ ಇಷ್ಟೊಂದು ಕನ್ಫ್ಯೂಷನ್ನು? ಅರ್ಥ ಮಾಡ್ಕೊಳ್ಳಿ. ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಒಂದು ತಿಂಗಳು ತಗೊಳ್ತೀವಿ, ಅದು 27 ದಿವಸ ಬರುತ್ತೆ. ಅದು ನಮ್ಮ ಚೈತ್ರ, ವೈಶಾಖ, ಜ್ಯೇಷ್ಠ ಅಂತ ಹೇಳ್ತೀವಿ. ಯಾವುದೇ ತಿಂಗಳಿನ 15ನೇ ತಾರೀಕಿಂದ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಸೂರ್ಯ ಸಂಕ್ರಮಣ ತೊಗೊಳ್ತೀವಿ, ಅದು 360 ದಿವಸ ಬರುತ್ತೆ. ಇದು 354, ಅದು 360. ಆದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆ ನಮಗೆ, ಇಂಗ್ಲೀಷ್ ಕ್ಯಾಲೆಂಡ್ರು. ಭಾಳ ನಮ್ಗೆ ಆಸೆ ಅಲ್ವಾ ಈಗ ಇಂಗ್ಲೀಷ್ ಕ್ಯಾಲೆಂಡರ್ ಅಂದರೆ, ಕರೆಕ್ಟಾಗಿರುತ್ತೆ. 31st ಸೆಲೆಬ್ರೇಟ್ ಮಾಡಬೇಕು, ಜನವರಿ 1 ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ನಂಬರ್ಸ್, ನ್ಯೂಮರಾಲಜಿ ಅತ್ಯಂತ ಕನಿಷ್ಠ ಜ್ಯೋತಿಷ್ಯದಲ್ಲಿ ಕನಿಷ್ಠ, ನಿಕೃಷ್ಟ ಜ್ಯೋತಿಷ್ಯದಲ್ಲಿ ನಿಕೃಷ್ಟ ಜ್ಯೋತಿಷ್ಯ ನ್ಯೂಮರಾಲಜಿ. ಯಾವನಾರು ನ್ಯೂಮರಾಲಜಿ ಬಗ್ಗೆ ಜ್ಯೋತಿಷ್ಯ ಹೇಳ್ತೀನಿ, ನಾನು ಸಂಖ್ಯಾಶಾಸ್ತ್ರಜ್ಞ, ನಾನು ಸಂಖ್ಯಾಶಾಸ್ತ್ರಜ್ಞ ಅಲ್ಲ, ನಾವು ಜ್ಯೋತಿಷ್ಯರು. ಸಂಖ್ಯಾಶಾಸ್ತ್ರಜ್ಞ 1 to 9 ಯಾರು ಕಂಡುಹಿಡಿದಾಗ ಗೊತ್ತಿಲ್ಲ. 1 ರಿಂದ 9 ಯಾರು ಕಂಡುಹಿಡಿದ್ರು? ಎಂಟೈರ್ ಯೂನಿವರ್ಸ್ ಕಂಡುಹಿಡಿತು. 1 ಹುಟ್ಟಿದವ್ರಿಗೆ ಹಿಂಗೆ, 2 ಹುಟ್ಟಿದವ್ರಿಗೆ ಹಿಂಗೆ ಅಂತಂದರೆ, ನಮ್ಮ ಎಂಟೈರ್ ದೇಶನ ಡಿವೈಡೆಡ್ ಬೈ 9 ಮಾಡಿದ್ರೆ, ಎಂಟೈರ್ ಪ್ರಪಂಚ ಡಿವೈಡೆಡ್ ಬೈ ಮಾಡಿದ್ರೆ 9 ಥರದ ಪರ್ಸನ್ ಇರಬೇಕು. ಇವ್ರನ್ನ ಮದುವೆ ಆಗಿ ಇವ್ರನ್ನ ಮದುವೆ ಇವ್ರನ್ನ ಮುಗ್ದಾಯ್ತು. ಯಾಕೆ? ಒಂದೇ ಡೇಟಲ್ಲಿ ಹುಟ್ಟಿರೋರು ಸಮಾಧಾನ ಇರ್ತಾರೆ, 1ನೇ ತಾರೀಕು ಹುಟ್ಟಿರೋರು ಸಮಾಧಾನವಾಗಿರಲ್ಲ. 1ನೇ ತಾರೀಕು ಹುಟ್ಟಿರೋರು ಕಳ್ಳರಿಲ್ವಾ? 1ನೇ ತಾರೀಕು ಹುಟ್ಟಿರೋರು ಜೋರಿರಲ್ವಾ? 1ನೇ ತಾರೀಕು ಹುಟ್ಟಿರೋರು ಹಾಸ್ಯ ಪ್ರದರಾಗಿರಲ್ವಾ? 1ನೇ ತಾರೀಕು ಹುಟ್ಟಿರೋರು ಪೊಲಿಟಿಷಿಯನ್ಸ್ ಇಲ್ವಾ? 1ನೇ ತಾರೀಕು ಹುಟ್ಟಿರೋರು ಕಾಮಿಡಿಯನ್ಸ್ ಇಲ್ವಾ? 1ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಟೆರರಿಸ್ಟ್ ಇಲ್ವಾ? 1ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ? 1ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಏರ್ಫೋರ್ಸಲ್ಲಿ ಇಲ್ವಾ? 1ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಆರ್ಮಿಯವ್ರು ಇಲ್ವಾ? 1ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಭಿಕ್ಷುಕ ಸಿಗಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವರೆಲ್ಲ ವೀಕ್ಷಕರು ಇಲ್ಲಿ ಕೂತಿದ್ದಾರಲ್ಲ, ಎಸ್ಪೆಷಲಿ ಮಹಿಳಾ ಮಣಿಗಳು, ನ್ಯೂಮರಾಲಜಿ ಅಂದರೆ ಅದೇನೋ ಕ್ರೇಜ್ ಅವ್ರಿಗೆ. ಈ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ.
ಅವನು ಯಾವನೋ ಅನ್ಎಜುಕೇಟೆಡ್ ಅವನು ಈ ನಂಬರ್ಸ್ ಬಗ್ಗೆ ಹೇಳ್ತಾ ಇರ್ತಾನೆ. ಅವ್ನು ಗೊತ್ತಿರೋದೇ 1 to 9. ಅವ್ನಿಗೆ ಯಾವ ಟ್ರಿಗ್ನಾಮೆಟ್ರಿ ಗೊತ್ತಿರಲ್ಲ, ಮ್ಯಾಥಮೆಟಿಕ್ಸ್ ಗೊತ್ತಿರಲ್ಲ, ಅಲ್ಜಿಬ್ರಾ ಗೊತ್ತಿರಲ್ಲ, ಪೈಥಾಗರಸ್ ಥಿಯರಮ್ ಗೊತ್ತಿರಲ್ಲ. 1 to 9 ಬಗ್ಗೆ ಮಾತಾಡ್ತಾನೆ, ಆ ನಂಬರ್ ಈ ನಂಬರ್ ಅಂತ. ಅದನ್ನು ಗ್ರೇಟ್ ಅಂದ್ಕೊಂಡು ಸಂಖ್ಯಾಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಶಾಸ್ತ್ರಜ್ಞ, ಅಲ್ಲಿ ಜ್ಞಾನನೇ ಇಲ್ಲ, ಅಲ್ಲಿ ಜ್ಞಾ ಅಂತ ಹಾಕ್ಬಿಟ್ಟಿರ್ತಾರೆ. ಜ್ಯೋತಿರ್ವಿಜ್ಞಾನ ಇದೆ, ಸಂಖ್ಯಾ ವಿಜ್ಞಾನ ಇಲ್ಲ. ಸಂಖ್ಯಾ ವಿಜ್ಞಾನ ಇಲ್ಲ, ಅದಿಲ್ಲವೇ ಇಲ್ಲ ಎಲ್ಲೂ. ಹೈಪ್ ಮಾಡ್ತಕ್ಕಂಥದ್ದು ಕೆಲವು ಮಾಧ್ಯಮಗಳು, ಹೈಪ್ ಮಾಡ್ತಕ್ಕಂಥದ್ದು ಕೆಲವು ಮೀಡಿಯಾಗಳು, ಹೈಪ್ ಮಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳು ಅಷ್ಟೇ. ಮತ್ತು ನೀವುಗಳು ಒಂದು ಸ್ವಲ್ಪ ಮ್ಯಾಚ್ ಆಗ್ತಾ ಇದ್ದಾವೆ ಹೇಳಿದ್ದು ಅಂತ. ನಂಬರ್ಸ್ ಆರ್ ವೆರಿ ಸಿಂಪಲ್, ರಿಪಿಟೇಟಿವ್. ಅರ್ಥ ಮಾಡ್ಕೊಳ್ಳಿ, ನಂಬರ್ಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ರಿಪಿಟೇಟಿವ್. ಈಗ ಮತ್ತೆ ಬರೋಣ, ಅಧಿಕ ಮಾಸದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈಗ 354 ಸಿಕ್ತು, 365 ಸಿಕ್ತು, ಇಲ್ಲಿ 360 ಸಿಕ್ತು. ಇವೆಲ್ಲ ಭಾಳ ಡಿಫ್ರೆನ್ಸ್ ಆಗೋಯ್ತು. ನಾವು 365 ಬಿಟ್ಬಿಡ್ತೀವಿ, 354 360ನ ತೊಗೊಳ್ತೀವಿ ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಬಟ್ ಆದರೆ ಕ್ಯಾಲೆಂಡರ್ ಪ್ರಕಾರ ನಮಗೆ ಕರೆಕ್ಟಾಗಿರ್ತಕ್ಕಂಥ ಸೀಸನ್ಸ್ ಬರಬೇಕಲ್ವಾ, ಋತುಗಳು ಬರಬೇಕಲ್ಲ, ಇಲ್ಲಿ ಬರೀಬೇಕಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, 365 354 11 ದಿವಸ ಬಂತು ವ್ಯತ್ಯಾಸ. ಈ 11 ದಿವಸ ನಾವು ಕರೆಕ್ಟಾಗಿ ಹೆಚ್ಚು ಕಮ್ಮಿ 3 ವರ್ಷ ಹಾಕ್ಕೊಂಡ್ರೆ 33 ದಿನಗಳು ಬರುತ್ತೆ. ಅದಕ್ಕೆ 32 ಪಾಯಿಂಟ್ ತಿಂಗಳಿಗೆ ಕರೆಕ್ಟಾಗಿ ಒಮ್ಮೆ ಒಂದು ಎಕ್ಸ್ಟ್ರಾ ಮಂತ್ನ ಸೇರಿಸ್ತಾರೆ ಪಂಚಾಂಗದಲ್ಲಿ. 27 ಬರುತ್ತಲ್ಲ, 27 ಕ್ಯಾಲ್ಕುಲೇಟ್ ಮಾಡಿ ಆ 3 ಬಿಟ್ಟು ಹೋಗಿರೋದು ನಾವು ಒಂದು ತಿಂಗಳು ಮಾಡೋದು. ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್ಲು. 30 ಬರಬೇಕು ನಮಗೆ. ಆ್ಯಕ್ಚುಲಿ 30 ಅಲ್ಲ, ಕರೆಕ್ಟಾಗಿ ಹೇಳಬೇಕು ಅಂತಂದರೆ 365 ದಿವಸ 6 ಗಂಟೆಗಳು 31 ನಿಮಿಷ 12 ಸೆಕೆಂಡ್ ಆ್ಯಕ್ಚುಲಿ ಇವ್ರು ತೊಗೊಳ್ಳೋದು, ಕ್ಯಾಲೆಂಡ್ರಲ್ಲಿ ತೊಗೊಳ್ಳೋದು. ಅಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ 11 ದಿವಸ ಹೋಗುತ್ತೆ. 11 ದಿವಸನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಆ ಮಾಸದಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಪ್ರತಿ ವರ್ಷ ತಗೊಂಡೋದಾಗ ನಮಗೆ 11 ದಿವಸ ಕಮ್ಮಿ ಬರುತ್ತೆ. 11 ದಿವಸ ಒಂದು ಪೂರ್ಣ 30 ಡೇಸಲ್ಲಿ ರೌಂಡ್ ಆಫ್ ಮಾಡಬೇಕಲ್ಲ, ಎಲ್ಲೋ ಒಂದು ಕಡೆ ಸಿಗಿಸ್ಬೇಕಲ್ಲ. ಆ ಸಿಗಿಸ್ತಕ್ಕಂಥ ತಿಂಗಳನ್ನು ಮಾಲಮಾಸ, ಅಧಿಕ ಮಾಸ ಅಂತ ಕರೀತಾರೆ. ಸರಿ, ಇದು ಎಲ್ಲಿ ಫಿಟ್ ಮಾಡಬೇಕು ಅನ್ನೋದು ಬಹಳ ಕಷ್ಟ. ಯಾಕಂದರೆ ಸೂರ್ಯನು ಕೂಡ ಒಂದು ರಾಶಿಯಿಂದ ಒಂದು ರಾಶಿಗೆ 30 ದಿವಸ ಕರೆಕ್ಟಾಗಿ ಹೋಗ್ತಾ ಇರ್ತಾನೆ. ಇವನು ಎಲ್ಲಿ ಫಿಟ್ ಮಾಡಿದ್ರೆ ಅಲ್ಲಿ ಅದು ಬದಲಾಗುತ್ತೆ. ಈ ಎಲ್ಲ ಒಂದು ಸೀರೀಸಲ್ಲಿ ನೋಡ್ಕೊಂಡು ಹೋದಾಗ ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಒಂದು ತಿಂಗಳು ಕರೆಕ್ಟಾ, ಈ ಅಮಾವಾಸ್ಯೆಯಿಂದ ಆ ಅಮಾವಾಸ್ಯೆ, ಇವೆರಡರ ಮಧ್ಯದಲ್ಲಿ ಈ ಅಮಾವಾಸ್ಯೆಯಿಂದ ಆ ಅಮಾವಾಸ್ಯೆ ಸೂರ್ಯನ ಸಂಚಾರ ಯಾವುದಾದ್ರು ರಾಶಿಯಲ್ಲಿ ಬಿದ್ದಿದೆಯಾ ಅಂತ ನೋಡ್ತಾರೆ. ಯಾವುದೋ ಒಂದು ತಿಂಗಳು ಹಿಂದಿನ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಮತ್ತು ಈಗಿನ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಸೂರ್ಯ ಸೇಮ್ ರಾಶಿಯಲ್ಲೇ ಸಿಕ್ಬಿಡ್ತಾನೆ. ಅದೇ ಅಧಿಕ ಮಾಸ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು ನಾನು ಹೇಳೋದು, ಭಾಳ ಸಿಂಪಲ್ ಮಾಡಿದ್ದೀನಿ. ಮತ್ತೊಮ್ಮೆ ಬೇಕಾದ್ರೆ ಹೇಳ್ತೀನಿ. 365 ದಿವಸ ಯಾವುದು ನಮ್ಮ ಕ್ಯಾಲೆಂಡ್ರು, 354 ನಮ್ಮ ಚಂದ್ರ ಸುತ್ತತಕ್ಕಂಥದ್ದು. 27 ದಿವಸಕ್ಕೆ ನಾವು ರೌಂಡ್ ಆಫ್ ಹಾಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ನಮಗೆ ಕರೆಕ್ಟಾಗಿ ಹಿಂದೆ ಮುಂದೆ ಆಗಿ 11 ದಿವಸ ಕಮ್ಮಿ ಬರುತ್ತೆ. ಒಟ್ಟಾರೆ 11 ದಿವಸ ಕಮ್ಮಿ, 354 ಬಂದ್ಬಿಡುತ್ತೆ. ಈ 11 ದಿವಸ ಕರೆಕ್ಟಾಗಿ 365 ಮ್ಯಾಚ್ ಆಗಲ್ಲ. ಇದನ್ನು ಸೈಕಲಲ್ಲಿ 30 ದಿವಸ ತಗೋಬೇಕು ಒಂದು ಸೈಕಲಲ್ಲಿ. ಸೊ ಎವ್ರಿ ಸೈಕಲ್ ಅಡ್ಜಸ್ಟ್ ಮಾಡೋಕ್ಕೆ 32 ತಿಂಗಳು ಬರುತ್ತೆ. 32 ತಿಂಗಳಿಂದ 33 ತಿಂಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಇದನ್ನ ಎಲ್ಲರೂ ಅಡ್ಜಸ್ಟ್ ಮಾಡಬೇಕು ಅಂತಂದಾಗ ಸೂರ್ಯ ಹಿಂದಿನ ಮಾಸದಲ್ಲಿ ಸೂರ್ಯ ಸಂಚಾರ ಒಂದು ರಾಶಿಲಾದರೆ ಈ ಮಾಸದಲ್ಲಿ ಇನ್ನೊಂದು ರಾಶಿಯಾಗಿರಬೇಕು. ಯಾವ 2 ಮಾಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸೇಮ್ ಇರ್ತಾನೋ ಅದೇ ಜಾಗದಲ್ಲಿ ಮೂವ್ ಆಗಿಲ್ಲ ಅಲ್ಲಿ, ಆ ಮಾಸವನ್ನು ಸೂರ್ಯ ಸಂಕ್ರಮಣ ಆಗಿಲ್ಲದೆ ಇರತಕ್ಕಂಥದ್ದನ್ನು ತೊಗೊಂಡ್ಬಿಡ್ತಾರೆ. ಲೇಟಾಗಿ ಆಗ್ಬೋದು ಅದು ಎಂಡಿಂಗಲ್ಲಿ. ಈ ಅಮಾವಾಸ್ಯೆ ಕನ್ವರ್ಟ್ ಆದಾಗ ಮುಂದಿನ ಅಮಾವಾಸ್ಯೆ ಬರೋಷ್ಟಕ್ಕೆ ಒಂದು ರಾಶಿ, ಈ ಅಮಾವಾಸ್ಯೆ ಕನ್ವರ್ಟ್ ಆದಾಗ ಬಂದುಬಿಡ್ಬೇಕಲ್ಲಿ. ಬರದೇ ಇರತಕ್ಕಂಥದ್ದನ್ನು ನಾವು ಅಧಿಕ ಮಾಸ ಅಂತ ಫಿಟ್ ಮಾಡ್ತಾರೆ. ಸ್ವಲ್ಪ ಎಕ್ಸಾಂಪಲ್ಸ್ ಇದೆ. 2020ರಲ್ಲಿ ಪ್ರತಿ 3 ವರ್ಷ ಅಂತ ನೋಡಿ, 2020ರಲ್ಲಿ ಆಶ್ವೇಜ ಮಾಸ ಅಧಿಕ ಬಂದಿತ್ತು, ಅಧಿಕ ಆಶ್ವೇಜ ಮಾಸ. 2023ರಲ್ಲಿ ಅಧಿಕ ಶ್ರಾವಣ ಬಂದಿತ್ತು. 2026 ಇವಾಗ
ವೈಶಾಖ ಮಾಸ ನಡೀತಾ ಇದೆ, ಅಧಿಕ ವೈಶಾಖ. 2029ಕ್ಕೆ ನಿಮಗೆ ಅಧಿಕ ಚೈತ್ರ ಬರುತ್ತೆ. 29ಕ್ಕೆ ಅವಾಗ ನಾವು ಯುಗಾದಿ ಆಚರಣೆ ಮಾಡ್ತೀವಲ್ಲ, ಅವಾಗ ಗೊಂದಲ, ಯುಗಾದಿ ಮಾಡಬೇಕಾ ಇಲ್ವಾ, ಅಧಿಕ ಬಂದ್ಬಿಟ್ಟಿದೆ, ಫುಲ್ಲು ನಮಗೆಲ್ಲ ಫುಲ್ಲು ಬ್ಯುಸಿ, ಎಲ್ಲ ಜ್ಯೋತಿಷಿಗಳಿಗೂ ಫುಲ್ ಬ್ಯುಸಿ. ಇದು ಒಂಥರ ಹಬ್ಬ. ಯುಗಾದಿ ಯಾವಾಗ ಮಾಡಬೇಕು, ಹಿಂದೆ ಮಾಡಬೇಕಾ, ಗೊಂದಲ. ಕರ್ಸ್ರಿ, ಎಲ್ಲರೂ ಕೂರ್ಸ್ರಿ ವೇದಿಕೆ ಮೇಲೆ, ಎಲ್ಲ ಚಾನಲ್ಗಳು ನೋಡಿ, ಎಲ್ಲ ನ್ಯೂಸ್ ಚಾನಲ್ಗಳು, ಟಿ ವಿ ಚಾನಲ್ಗಳು ಎಲ್ಲ ಫುಲ್ಲು. ನೀವು ಗುರುಗಳು ನೀವೇನು ಹೇಳ್ತೀರಾ, ಅವ್ರೇನು ಹೇಳ್ತಾರೆ. 29ರಲ್ಲಿ ನಡೀತದೆ. ಯಾವಾಗ? ಚೈತ್ರ ಮಾಸ, ಅಧಿಕ ಚೈತ್ರ ಮಾಸ ಬಂದಾಗ. ಕೆಲವ್ರು ಮಾಡಿಕೊಡ್ದು ಅಂತಾರೆ, ಕೆಲವ್ರು ಮಾಡಬೇಕು ಅಂತಾರೆ. ಬರೀ ಇಂಥವೇ ಕಿತಾಪತಿಗಳು. ಇಟ್ಸ್ ಎ ಸೈಕಲ್. ಆ ಕಿತಾಪತಿ 29ರಲ್ಲಿ ನಡೀತದೆ. ಹಾಗೆ 31ರಲ್ಲಿ ಭಾದ್ರಪದ ಮಾಸದಲ್ಲಿ, ಅಧಿಕ ಭಾದ್ರಪದ, ಅಲ್ಲೂ ಗೊಂದಲ. ಗಣಪತಿ ಹಬ್ಬ ಮಾಡಬೇಕಾ ಮಾಡಬಾರ್ದ, ಅಧಿಕ ಬಂದಾಗ ಮಾಡಬೇಕು, ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ. ಭಾದ್ರಪದ ಮಾಸ ಬಂದಾಗ ಅದನ್ನೇನು ಮಾಡ್ತಾರೆ, ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿಬಿಡ್ತಾರೆ. ನಾರ್ಮಲ್ ಭಾದ್ರಪದ ಯೂಸ್ ಮಾಡ್ತಾರೆ ಹಬ್ಬಕ್ಕೆ, ಅಧಿಕ ಭಾದ್ರಪದನ ಏನೂ ಮಾಡ್ದಂಗೆ ಕೂರಿಸ್ಬಿಡ್ತಾರೆ. ದಿಸ್ ಇಸ್ ಎ ಸಿಂಪಲ್ ಸ್ಟ್ರಾಟಜಿ. ದಟ್ ಮೀನ್ಸ್ ಅಧಿಕ ಮಾಸದಲ್ಲಿ ಅಧಿಕವಾಗಿ ಮಂತ್ರಗಳನ್ನ ಹೇಳ್ಕೊಳ್ಳಿ, ಅಧಿಕ ಮಾಡ್ಕೊಳ್ಳಿ, ಹಬ್ಬಗಳು ಮಾಡಬೇಡಿ, ತಿನ್ನಬೇಡಿ, ಸ್ಪಿರಿಚುವಲ್ ಪ್ರೋಗ್ರೆಸ್ ಮಾಡ್ಕೊಳ್ಳಿ ಅಧಿಕದಲ್ಲಿ. ಅಂದರೆ 12 ಮಾಸಗಳಲ್ಲೂ ಕೂಡ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ. ಹಬ್ಬಗಳು, ಶ್ರಾದ್ದ, ಮುಂಜಿ, ಮನೆಯಲ್ಲಿ ಕೋಳಿ ಕುಯ್ಯೋದು, ದನ ಕುಯ್ಯೋದು, ಹಸು ಕುಯ್ಯೋದು, ಅದೆಲ್ಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಇವತ್ತಿನ ದಿವಸ ತಿನ್ನೋದು ಎಲ್ಲ ತಿಂತಾರೆ, ಅದು ಬಿಟ್ಟಾಕಿ ಅವರವರ ವೈಯಕ್ತಿಕ. ಆದರೆ ಈ ಆಚರಣೆಗಳಲ್ಲಿ ಕೆಲವು ಬಿಟ್ಬಿಡಿ. ಆ ಟೈಮಲ್ಲಿ ಸುಮ್ಮನೆ ಇದ್ಬಿಡಿ, ಏನೂ ಮಾಡಿಬಿಡಿ. ಡೋಂಟ್ ಡೂ ಎನಿಥಿಂಗ್, ಬಟ್ ಡೂ ಸಮಥಿಂಗ್ ವಿಚ್ ಈಸ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಅಂತ ಬರುತ್ತೆ. ಇದ್ರ ಜೊತೆಗೆ ಇನ್ನು 2 ಮಾಸಗಳು ಯಾವತ್ತೂ ಅಧಿಕ ಬರಲ್ಲ. ಮಾರ್ಗಶಿರ ಮಾಸ ಹಾಗೆ ಪುಷ್ಯ ಮಾಸ. ಇವೆರಡು ಮಾಸಗಳು ಅಧಿಕ ಬರೋದಿಲ್ಲ. ಯಾಕಂದರೆ ಕ್ಯಾಲ್ಕುಲೇಷನ್ ಸೈಕಲಲ್ಲಿ ಹೋಗಬೇಕಾದ್ರೆ ಇವೆರಡೂ ಸಿಗಲ್ಲ 12ರಲ್ಲಿ. ಇನ್ನು ಒಂದು ಕಾರ್ತಿಕ ಮಾಸ ಅಂತ ಬರುತ್ತೆ, ಅದು 250 ವರ್ಷಕ್ಕೊಂದ್ಸತಿ ಸಿಗುತ್ತೆ ಅಧಿಕವಾಗಿ. ಇನ್ನು ಮಿಕ್ಕಿದೆಲ್ಲ ಸೈಕಲಲ್ಲಿ ಸಿಗ್ತಾನೇ ಇರುತ್ತೆ. ಇದು ಮ್ಯಾಥಮ್ಯಾಟಿಕಲ್ ರೆಫರಲ್ ಪಾಯಿಂಟೇ ಹೊರತು ನಥಿಂಗ್ ಹ್ಯಾಪನ್ಸ್ ಇನ್ ದಿ ಸ್ಕೈ. ನಮ್ಮ ಕ್ಯಾಲ್ಕುಲೇಷನ್ ಅಷ್ಟೇ. ಅರ್ಥ ಆಯ್ತಾ? ಅದೇ ಸೂರ್ಯ ಇದೆ, ಅದೇ ಮಳೆ ಇದೆ, ಅದೇ ಬೆಳಕಿದೆ. ಅಧಿಕ ಮಾಸದಲ್ಲಿ ಏನಾದ್ರು ಸೂರ್ಯ ಜಾಸ್ತಿ, ಸಮ್ಮರ್ ಇದ್ದು ಜಾಸ್ತಿ ಬೆಳಕಿದೆಯಾ? ಆ್ಯಕ್ಚುಲಿ ಅಧಿಕ ಮಾಸದಲ್ಲಿ ಮಳೆ ಬಂದು ಇವತ್ತೆಲ್ಲ ತಂಪಾಗ್ಬಿಟ್ಟಿದೆ, ಅಧಿಕನೇ ಇಲ್ಲ ಇವತ್ತು, ಬಿಸಿಲು ಎಲ್ಲ ಹೊಟ್ಟೋಗಿದೆ. ಸೊ ನಾವೊಂದು ತಿಳ್ಕೊಬೇಕು, ಅಧಿಕ ಮಾಸದಲ್ಲಿ ಧ್ಯಾನವನ್ನು ಮಾಡಬೇಕು, ಅಧಿಕವಾಗಿರ್ತಕ್ಕಂಥ ಮಂತ್ರಪಠನೆಗಳನ್ನ ಮಾಡಬೇಕು, ಅಧಿಕವಾಗಿರ್ತಕ್ಕಂಥ ಒಂದು ಸತ್ಕಾರ್ಯಗಳನ್ನ ಮಾಡಬೇಕು ಅನ್ನೋದು ಒಂದು ಪಂಚಾಂಗದಲ್ಲಿ ಜನರ ಒಂದು ನಂಬಿಕೆನ ಪಾಸಿಟಿವ್ ಆಗಿ ತಗೊಂಡು ಹೋಗೋದಷ್ಟೇ. ಈಗ ನೋಡಿ, ನಾನು ಇವತ್ತು ನೆಕ್ಸ್ಟು ಹೋಗ್ಬಿಟ್ಟು ಈ ಶುಕ್ರವಾರ ನೋಡಿ ಒಂದು 5 ಬೈಕ್ ಶೋರೂಮ್ ಹತ್ರ ನೋಡಿ ಬೈಕ್ ತಗೋತಾ ಇರ್ತಾರೆ. ಹೌದು, ಡೆಲಿವರಿ ತಗೋತಾರೆ, ಏನು ತೊಗೋಬಾರ್ದು ಅಂತಾರೆ. ಡೌನ್ ಆಗಿರುತ್ತೆ 50-60%, 50% ಭಯದಿಂದ. ತೊಗೊಳ್ಳದೇ ಇರೋ ಕಾರಣ ಭಯದಿಂದ ಅಷ್ಟೇ. ಯಾವ ಮಾಸದಲ್ಲಿ ಯಾವ ದೇವರುಗಳು ಕೂಡ ನೀನು ತಗೊಂಡಿದ್ಯಾ ಅಂತ ಹೇಳ್ತಾರೆ. ನೀನು ದೇವ್ರ ಧ್ಯಾನ ನಿತ್ಯ ಮಾಡ್ತಾರೆ, ನೀನು ಯಾವಾಗ ಏನು ಬೇಕಾದ್ರೂ ಮಾಡು, ಭಗವಂತನ ಸ್ಮರಿಸ್ತಾನೇ ಇರು 365 ದಿವಸ. ಯಾವುದೇ ಮಾಸ ಇರಲಿ, ಅಧಿಕ ಮಾಸದಿರಲಿ, ನೀನು ಒಳ್ಳೆಯದನ್ನೇ ಇನ್ನೊಬ್ರಿಗೆ ಬಯಸ್ತಾ ಇರು. ಅವನು ಪುರೋಹಿತ ಆಗಿರಲಿ, ಜ್ಯೋತಿಷ್ಯ ಆಗಿರಲಿ. ಕಳ್ಳ ಜ್ಯೋತಿಷ್ಯ ಆಗಿಬಿಟ್ಟು ಮನಸ್ಸಲ್ಲಿ ಕಪಟ ಇಟ್ಕೊಂಡು ಊರವ್ರಿಗೆಲ್ಲ ಅಧಿಕ ಮಾಸ ಆಚರಣೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತಂದರೆ ದೇವರೇ ಮೆಚ್ಚಲ್ಲ ಅವನ್ನ, ನಿಮ್ಮನ್ನಲ್ಲ, ಅವನ್ನೇ ಮೆಚ್ಚಲ್ಲ. ಇವನು ಯಾವನೇವನು ಮನಸ್ಸಲ್ಲಿ ಕಪಟ ಇಟ್ಕೊಂಡಿದ್ದಾನೆ, ಊರಿಗೆಲ್ಲ ಹೇಳ್ತಾನೆ ಅದನ್ನು ತಗೋಬೇಡಿ, ಇದನ್ನು ತಗೋಬೇಡಿ. ಇವನಲ್ಲಿ ಮನಸ್ಸಲ್ಲಿ ಕಪಟ ಇದೆ. ಇವನ್ನ ಫಸ್ಟು ಶುದ್ಧಿ ಮಾಡ್ಕೋಬೇಕು. ಅಧಿಕ ಇವನಿಗಾಗಿರೋದು, ಅಧಿಕ ದುರಹಂಕಾರ ಅನ್ನೋದು ಅಧಿಕ ಇವನಿಗಾಗಿರ್ತಕ್ಕಂಥದ್ದು. ಅದು ಎಲ್ಲರಿಗೂ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅಧಿಕ ಮಾಸದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಾತ್ವಿಕತೆ ಅಂತ ಹೇಳಿದ್ದಾರೆ. ಅಂದರೆ ವರ್ಷವಿಡೀ ನಾವು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಉರಿ ಪಡ್ತಾ ಇರ್ತೀವಿ, ದೇವರ ಧ್ಯಾನದಲ್ಲಿ ಲೀನವಾಗಿರಲ್ಲ. ಅಟ್ಲೀಸ್ಟ್ ಅಧಿಕ ಮಾಸದಲ್ಲಿ ಯಾವ ಹಬ್ಬಗಳು ಇಲ್ವಲ್ಲಪ್ಪ, ಯಾವುದೋ ಏನು ಖರೀದಿ ಮಾಡೋಂಗಿಲ್ಲಲ್ಲ, ಪ್ರತಿನಿತ್ಯ ದೀಪ ಹಚ್ತಾ ಇರು, ಪೂಜೆ ಮಾಡ್ತಾರೋ, ನಮಸ್ಕರಿಸ್ತಾ ಇರು. ನಿನ್ನ ಬದುಕನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಮತ್ತು ಭಗವಂತನ ನೆನೆಸ್ಕೊಳ್ತಾ ಇರು. ಅಧಿಕ ಮಾಸದಲ್ಲಿ ಏನೇ ಆದರೂ ಕೂಡ ನಿಮ್ಮ ನೆಗೆಟಿವ್ ಎಲ್ಲ ಅಧಿಕವಾಗಿ ಹೊಟ್ಟೋಗುತ್ತೆ, ಅಧಿಕವಾಗಿ ಆಚೆ ಹೊಟ್ಟೋಗುತ್ತೆ. ಇಷ್ಟೇ ಪಾಯಿಂಟು.
ಅದು ತೊಗೊಂಡ್ರೆ ಇದಾಗುತ್ತಂತೆ, ಇದು ತೊಗೊಂಡ್ರೆ ಅದಾಗುತ್ತಂತೆ, ಗೋಲ್ಡ್ ಬೈ ಮಾಡೋಂಗಿಲ್ವಂತೆ, ಅದಕ್ಕೆ ಎಲ್ಲ ಮಟೀರಿಯಲಿಸ್ಟಿಕ್ ಯಾಕೆ ಹೋಗ್ತಾ ಇದ್ದೀರಾ ಅರ್ಥ ಆಗಲ್ಲ. ಕೆಲವು ಶಾಸ್ತ್ರಿಗಳು ಕೂತಿರ್ತಾರೆ ಎಲ್ಲ ವಾಹಿನಿಲೂ, ಮಟೀರಿಯಲ್ಲಾಗಿ ಮಾತಾಡ್ತಾರೆ. ಅದೇನು ಮಟೀರಿಯಲ್ಲಾಗಿ ಮಾತಾಡೋದು ಗೊತ್ತಿಲ್ಲ, ಅದು ಖರೀದಿ ಮೇಲೆ ಹೊಟ್ಟೋಗ್ತಾರೆ. ಧ್ಯಾನ ಮಾಡಬೇಕು ಅಂತ ಹೇಳ್ಬಿಡ್ತಾರೆ, ಖರೀದಿ ಮೇಲೆ ಹೊಟ್ಟೋಗ್ತಾರೆ. ಖರೀದಿ ಮಾಡೋದ್ರಿಂದ ಏನು ಶಾಪ ಬರ್ತದ? ಮೂಢನಂಬಿಕೆ ಇಲ್ಲ ಅಧಿಕ ಮಾಸದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಮನಸ್ಸಿನ ಏಕಾಗ್ರತೆಗೆ ಏನೂ ತಗೊಳ್ಳದೇ ಇರೋ ಒಂದು ಟ್ರೈನಿಂಗ್ ಆಗಲಿ ಅಂತ ಹೇಳ್ತಕ್ಕಂಥದ್ದು. ಅದು ನನಗೂ ಆಗಬೇಕು, ಹೇಳ್ತಕ್ಕಂಥ ಜ್ಯೋತಿಷಿಗೂ ಆಗಬೇಕು, ಹೇಳ್ತಕ್ಕಂಥ ಪುರೋಹಿತನಿಗೂ ಆಗಬೇಕು. ಎಲ್ಲರಿಗೂ ಆಸೆ ಅನ್ನೋದು ತರವಲ್ಲ, ಅರ್ಥ ಆಯ್ತಲ್ಲ? ಸೊ ಮಟೀರಿಯಲಿಸ್ಟಿಕ್ ಕಂಟ್ರೋಲ್ 1 ತಿಂಗಳಾರು ಬರಲಿ, ಅವಾಗೇನಾಗುತ್ತೆ ಜೀವನದಲ್ಲಿ ಏನಾರು ಕಳೆದೋಗುತ್ತೆ. ಕಳೆದೋದಾಗ ನಮಗೆ ಬೇಜಾರಾಗಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕೆಲಸ ನೀನು ಮಾಡು, ಫಲ ಅಪೇಕ್ಷೆ ಮಾಡಬೇಡ ಅಂತ. ಯಾಕೆ ಫಲ ಅಪೇಕ್ಷೆ ಮಾಡಬೇಡ ಅಂತಾರೆ ಗೊತ್ತಾ? ಫಲ ಅಪೇಕ್ಷೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಯಾರನ್ನೋ ಒಂದು ಹುಡುಗಿ ನೋಡ್ತೀವಿ, ತುಂಬ ಸುಂದರವಾಗಿರ್ತಾಳೆ, ಮದುವೆ ಆಗೇ ಆಗ್ತಾಳೆ ಅಂತ ಹೋಗ್ತೀವಿ, ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ. ಅವಳು ರಿಜೆಕ್ಟ್ ಮಾಡಿದಾಗ ತುಂಬ ಜಿಗುಪ್ಸೆ, ಇದೇ ಲವ್ ಫೇಲ್ಯೂರ್ಸ್ ಎಲ್ಲ ಇದೇ ಆಗುತ್ತೆ. ತುಂಬ ಜಿಗುಪ್ಸೆ, ತುಂಬ ದುಃಖಕರ. ಅಂದರೆ ಫಲ ಅಪೇಕ್ಷೆ ಮಾಡಿರೋದಕ್ಕೋಸ್ಕರ. ಚೆನ್ನಾಗಿದ್ದಾಳೆ, ಮದುವೆ ಆದರೆ ಸೂಪರಾಗಿರುತ್ತೆ, ಬಂದರೆ ಚೆನ್ನಾಗಿರುತ್ತೆ, ಬರದೇ ನೋ ಚಿಂತೆ. ಇದೇ ಭಗವದ್ಗೀತೆಯಲ್ಲಿ ಕ್ಲೀನಾಗಿ ಬರೆದಿರೋದು. ಕೆಲಸ ನೀನು ಮಾಡ್ತಾರೋ ಫಲ ಅಪೇಕ್ಷೆ ಮಾಡಬೇಡ. ಡೋಂಟ್ ಎಕ್ಸ್ಪೆಕ್ಟ್ ದಿ ರಿಸಲ್ಟ್, ಎಕ್ಸ್ಪೆಕ್ಟ್ ದಿ ಔಟ್ಕಮ್ ಆ್ಯಂಡ್ ಅಕ್ಸೆಪ್ಟ್ ಇಟ್. ಎಕ್ಸ್ಪೆಕ್ಟ್ ಆ್ಯಂಡ್ ಅಕ್ಸೆಪ್ಟ್, ಅದನ್ನೇ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು. ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ಮಾಡೋದು ಮಾಡಿಬಿಡು, ನಿನ್ನ ಫಲ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅಂದರೆ ಇಫ್ ಇಟ್ ಈಸ್ ಗುಡ್ ಎಕ್ಸಾಜರೇಟ್ ಆಗಬೇಡ, ಇಫ್ ಇಟ್ ಈಸ್ ಬ್ಯಾಡ್ ನೊಂದ್ಕೋಬೇಡ. ಸೊ ಔಟ್ಕಮ್ನ ಇಗ್ನೋರ್ ಮಾಡು. ಬಂತಾ? ಅದಕ್ಕೆ ಋಷಿಮುನಿಗಳಿಗೆ ಅವಮಾನನೂ ಒಂದೇ, ಸನ್ಮಾನನೂ ಒಂದೇ. ಅವ್ರಿಗೆ ಅವಮಾನ ಮಾಡ್ತೀರಾ, ಅದು ಸನ್ಮಾನವಾಗಿ ಸ್ವೀಕಾರ ಮಾಡ್ತೀವಿ. ಸನ್ಮಾನ ಮಾಡ್ತೀರಾ, ಅದು ಅವಮಾನವಾಗೇ ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಎಲಿವೇಟೆಡ್ ಸೋಲ್ಸ್ ಎಲ್ಲ ಈ ಭೌತಿಕದಲ್ಲಿರ್ತಕ್ಕಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ದಲೆ, ಇದೆಲ್ಲ ಸೈಕಲ್ಲೇ, ಸಾಂಸಾರಿಕ ಸೈಕಲ್ ಅಲ್ವಾ? ನಾವೆಲ್ಲ ವಾಹಿನಿಗಳಲ್ಲಿ ನೋಡ್ತಾ ಇರ್ತೀವಿ, ಅವ್ನು ಹಿಂಗೆ ಮಾಡ್ದ, ಅವ್ನು ಇವಳ ಜೊತೆ ಓಡೋದ, ಅವ್ನು ಹಿಂಗೆ ದುಡ್ಡು ಮಾಡ್ದ, ಏನು ಮಾಡಿ ಯಾರ್ದು ನೋಡಿ ನಮಗೇನಾದ್ರು ಬಂತು ಒಂದು 2 ರೂಪಾಯಿ, ಅವನು ಏನೋ 100 ಕೋಟಿ ಹೊಡೆದಂತೆ. ನೋಡ್ದವ್ನಿಗೆ ಏನಾರು ಒಂದು 10 ಲಕ್ಷ ಬಂತ? ಏನಿಲ್ಲ. ಹೇಳ್ದವ್ನಿಗಾರು 10 ಲಕ್ಷ ಬಂತ? ಏನಿಲ್ಲ. ಎಲ್ಲೋಯ್ತು ಎಲ್ಲ? ಏನಿಲ್ಲ. ಮೊನ್ನೆ ಯಾರೋ ಒಬ್ಬ ಎಲ್ಲ ದುಡ್ಡು ದೋಚಿದ್ರು, 4,500 ಕೋಟಿ ಅಂತ ನಿಮ್ಮ ನ್ಯೂಸಲ್ಲಿ ಆಗ್ತಾ ಇದ್ದಾರೆ. ಯಾರೋ ಒಬ್ಬ 4,500 ಕೋಟಿ ಮಾಡಿದ್ರು ಅಲ್ವಾ? ಏನು 3% ಬಡ್ಡಿ ಅಂತೆಲ್ಲ ಹಾಕಿದ್ರು. ಇದೇ ಜನಗಳು ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಹೋರಾಡಿದ್ರು. ಅದೇ 45,000 ಜನ ಇವಾಗ ಬಾಟ ಇಟ್ಕೊಂಡು ಹೋರಾಡಬೇಕು. ನಾನು ದುರಾಸೆಯಿಂದ ಹಾಕಿರ್ತಕ್ಕಂಥ ಹಣ ಅಂತ ಹೋರಾಡಬೇಕು ಇವಾಗ. ಯಾರೋ ಇನ್ನೊಬ್ಬರು ದೇಶಕ್ಕೋಸ್ಕರ, ಆರ್ಥಿಕ ಪರಿಸ್ಥಿತಿಗೋಸ್ಕರ, ಅರ್ಥ ಮಾಡ್ಕೊಳ್ಳಿ, ಆರ್ಥಿಕ ಪರಿಸ್ಥಿತಿಗೋಸ್ಕರ ಅವರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಲ್ಲ 3 ರೂಪಾಯಿನ ಜಾಸ್ತಿ ಮಾಡಿರ್ತಾರೆ. ಅದು ನಮ್ಮ ಫೆಸಿಲಿಟಿಗೆ. ಗ್ಯಾಸ್ ಸಿಲಿಂಡರ್ ಜಾಸ್ತಿ 3 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. ಅದೇ ಯಾರೋ ಹೇಳ್ತಾಯಿದ್ರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದಾಗ ಯಾರೂ ಹಾಕಿರಲಿಲ್ಲ ಅಂತ. ಬಟ್ ಹೈಯೆಸ್ಟ್ ಕನ್ಸಂಪ್ಷನ್ ಎಣ್ಣೆಲೇ ಇದೆ. ಯಾವ ಎಣ್ಣೆ? ಬಾಡಿಗೆ ಹಾಕೋ ಎಣ್ಣೆ, ಗಾಡಿಗೆ ಹಾಕೋ ಎಣ್ಣೆ ಅಲ್ಲ. ಅರ್ಥ ಆಯ್ತಾ? ಬಾಡಿಗೆ ಹಾಕೋ ಎಣ್ಣೆ ರೇಟ್ ಜಾಸ್ತಿ ಅಂದರೆ ಯಾರೂ ಹೋರಾಟ ಮಾಡ್ತಾಯಿಲ್ಲ ಅಂತ ಕೆಲವರು ಸಂಘದವ್ರು ಹೇಳ್ತಾ ಇದ್ದಾರೆ. ಗಾಡಿಗೆ ಹಾಕೋ ಪೆಟ್ರೋಲ್ಗೆ 3 ರೂಪಾಯಿ. ಅದೇ ಒಂದು ಹೋಟ್ಲಿಗೆ ಹೋದರೆ ಬಿಲ್ ಹಾಕ್ದ ಅಂದರೆ ಒಂದು 10 ಜನ ಕೂತ್ಕೊಂಡ್ರೆ ಆ್ಯಕ್ಚುಯಲ್ ಬಿಲ್ ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ರೆ 1,500 ಬರ್ತದೆ. 2,500 ಹಾಕ್ಬಿಟ್ಟಿರ್ತಾರೆ. ಅದು ಇದು ಎಲ್ಲ ಸೇರಿ ಅದು ಇದು ಎಲ್ಲ ಪ್ಲೇಟ್ ಮೇಲೆ ಬಿಟ್ಬಿಟ್ಟಿರ್ತಾರೆ. ಮೋದಿ ಹೇಳಿದ್ದು ಒಳ್ಳೇದೇ. ಹೋಟ್ಲಲ್ಲಿ ಹೋದಾಗ ಎಷ್ಟು ಬಿಟ್ಟಿರ್ತಾರೆ ನೋಡಿದ್ದೀನಿ ನಾನು. ಮದುವೆ ಮನೇಲಿ ಹೋದಾಗ ಎಷ್ಟು ಬಿಟ್ಟಿರ್ತಾರೆ. ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ 3 ರೂಪಾಯಿ ಅಲ್ರಿ, 100 ರೂಪಾಯಿ ಅವೆಲ್ಲ. ಒಂದೊಂದು ಪ್ಲೇಟಲ್ಲೂ ಬಿಟ್ಟಿರೋದು 100 ರೂಪಾಯಿ. 3 ರೂಪಾಯಿ ವೇಸ್ಟ್ ಬಗ್ಗೆ ಮಾತಾಡ್ತಾರೆ, ಇನ್ಕ್ರೀಸ್ ಬಗ್ಗೆ ಮಾತಾಡ್ತಾರೆ. ಮದುವೆ ಮನೆಗಳಲ್ಲಿ ಹೋಗಿ ನೋಡಿ, ಸಾಲಲ್ಲಿ ಎಷ್ಟು ಅನ್ನ ಬೆಳೆದಾಗ, ರೈತರು ಬೆಳೆದಿರ್ತಕ್ಕಂಥ ಅನ್ನ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಷ್ಟೊಂದು ಆಗಿರುತ್ತಲ್ಲ, ಆ ಅಕ್ಕಿ ಬಂದು ಟ್ರಾನ್ಸ್ಪೋರ್ಟೇಷನ್ ಆಗಿ ಆ ಒಂದು ಮದುವೆ ಮನೇಲಿ ಬಂದು ಕೂತ್ಕೊಂಡು ಅಲ್ಲಿಂದ ಇನ್ನೊಂದು ಗ್ಯಾಸ್ ಮಾಡಿ ನಿಮಗೆಲ್ಲ ಮಾಡಿ ಇಲ್ಲಿ ಕೂತ್ಕೊಂಡಾಗ ಇಷ್ಟನ್ನು ಹಾಕೊಂಡ್ಬಿಡ್ತೀರ. ಕಣ್ಣಿಗೆ
ಎಲ್ಲರೂ ಕಣ್ಣಲ್ಲಿ ತಿನ್ನೋದು ಹೊಟ್ಟೆಗೆ ತಿನ್ನಲ್ಲ, ಯಾರು ನೋಡಿದ್ದೀನಿ ನಾನು. ಕಣ್ಣಲ್ಲಿ ತಿನ್ನೋದು ಎಲ್ಲರೂ. ಕಣ್ಣಲ್ಲಿ ತಿನ್ನಬೇಡ್ರಿ, ಹೊಟ್ಟೆ ನೋಡ್ಕೊಂಡು ತಿನ್ನಿರಿ. ಕಣ್ಣಲ್ಲಿ ತಿನ್ನೋದು ಅಂದರೆ ಎಲ್ಲ ಹಾಕೊಂಬಿಟ್ಟಿರ್ತಾರೆ. ಕಣ್ಣಲ್ಲಿ ತಿನ್ನಬೇಡಿ ಲೈಫಲ್ಲಿ ಯಾವಾಗಲೂ, ಹೊಟ್ಟೆಗೆ ತಿನ್ನಿ. ಕಣ್ಣಿಗೆ ತಿಂದರೆ ವೇಸ್ಟ್ ಆಗುತ್ತೆ, ಹೊಟ್ಟೆಗೆ ತಿಂದರೆ ವೇಸ್ಟ್ ಆಗಲ್ಲ. ಸೊ ಊಟ ಮಾಡ್ಬೇಕಾದ್ರೆ ಹಾಕೋಬೇಕಾದ್ರೂ ಇರಲಿ, ಅದು ಉಳಿಸಿದ್ರೆ, ಅದೆಲ್ಲ ಉಳಿಸಿದ್ರೆ ಏನು ಮಾಡ್ತಾರೆ ಲಾಸ್ಟಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಎಲೆಗಳಲ್ಲಿ ಉಳಿಸಿದ್ರೆ ಎಲ್ಲೋಗಿ ಹಾಕ್ತಾರೋ ಏನು ತಿನ್ನುತ್ತೋ ಗೊತ್ತಿಲ್ಲ. ಆದರೆ ಎಲೆಯಲ್ಲಿ ಹಾಕಿಲ್ಸ್ಕೊಳ್ದೇ ಇರೋದು ಉಳಿದ್ರೆ ಪಾತ್ರೆಯಲ್ಲಿ, ಅದು ಸಾಮಾನ್ಯವಾಗಿ ಒಂದು ಅನಾಥಾಶ್ರಮಕ್ಕೆ ಹೋಗುತ್ತೆ. ಯಾರೋ ಒಂದು ಸಾಯಂಕಾಲಕ್ಕೆ ಇನ್ನೊಂದು ಸತಿ ಯಾರೋ ಊಟ ಮಾಡ್ತಕ್ಕಂಥವ್ರು, ಅಥವಾ ಇಲ್ಲ ಸ್ವಲ್ಪ ಅನ್ನಗೆಲ್ಲ ಉಳಿದಿದೆ, ನೈಟ್ ಒಂದು 50 ಜನಕ್ಕೆ ಊಟಕ್ಕೆ ಉಳಿಯುತ್ತೆ. ಇದು ಜಗತ್ತಿನ ಶ್ರೇಷ್ಠ ಉಳಿತಾಯ. ಅದು ಬಿಟ್ಬಿಟ್ಟು ₹3 ಜಾಸ್ತಿ ಆಯಿತು ಅಂತ ಯಾವುದೋ ಪಕ್ಷದವರಲ್ಲ, ನಾನು ಯಾವ ಪಕ್ಷದಲ್ಲೂ ಇಲ್ಲ ಹೇಳಿದ್ದು. ನಾಳೆ ಇನ್ನೊಂದು ಪಕ್ಷ ಬಂದು ₹3 ಅಲ್ಲ ₹10 ಜಾಸ್ತಿ ಮಾಡ್ತೀವಿ ಅಂದರೆ ನಿಮ್ಮನ್ನೇ ಸಪೋರ್ಟ್ ಮಾಡ್ತೀವಿ. ನ್ಯಾಯವಾಗಿ ನಿಮ್ಮ ರೇಟ್ ವರ್ಕೌಟ್ ಆಗ್ತಾಯಿಲ್ಲ, ಎಲ್ಲರಿಗೂ ಹಂಚೋಕ್ಕೆ ನಮ್ಮ ಹತ್ರ ಕಾಸಿಲ್ಲ, ಅದನ್ನು ತರ್ಸೋಕ್ಕೆ ಕಾಸಿಲ್ಲ, ಹಂಚೋಕ್ಕೆ ಕಾಸಿಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಕಾಸಿಲ್ಲ, ಜಾಸ್ತಿ ಮಾಡಲೇಬೇಕು ಅಂದಾಗ ಮಾಡಲೇಬೇಕು. ಪಕ್ಷದ ಪರವಾಗಿ ಹೋರಾಡೋರು ಜಾಸ್ತಿ ಹೊರತು ನ್ಯಾಯದ ಪರವಾಗಿ ಹೋರಾಡೋರು ಯಾರೂ ಇಲ್ಲ. ಅದೇನೋ ನಾವು ಈ ಪಕ್ಷ ಸೇರಿಬಿಟ್ಟಿದ್ದೀವಿ ಹೇಳಲೇಬೇಕು ಅಂತ ಹೇಳ್ತಾರೆ ಹೊರತು, ನಾನು ನ್ಯಾಯದ ಪರವಾಗಿ ಸಾಮಾಜಿಕ ಪರವಾಗಿ ಇರ್ತಕ್ಕಂಥವ್ರು ಯಾರೂ ಇಲ್ಲ, ಪಕ್ಷದ ಪರವಾಗಿ ಜಾಸ್ತಿನೇ ಇರೋದು. ಆದರೆ ನಾನು ಹೇಳೋದು ಏನು ಅಂದರೆ, ನಾವೆಲ್ಲ ದೇವರ ಪಕ್ಷದಲ್ಲಿದ್ದು ನ್ಯಾಯವಾಗಿ ಮಾತಾಡೋಣ. ಯಾಕೆಂದರೆ ಅಧಿಕ ಮಾಸದಲ್ಲಿ ಒಳ್ಳೆಯದನ್ನೇ ನುಡಿಬೇಕು ಅಂತ ಹೇಳಿ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಹಿತವಚನಗಳನ್ನು ಹೇಳಿದ್ದೇನೆ ಹೊರತು ನಾನು ಸಾಚಾ ಅಂತ ಹೇಳ್ತಾ ಇಲ್ಲ. ತಿದ್ದುಪಡಿ ಅನ್ನೋದು ಮನುಷ್ಯನ ನಿಯಂತ್ರಣವಾಗಿ ನಡ್ತಕ್ಕಂಥದ್ದು, ನಿಯಂತ್ರವಾಗಿ ಬರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಹಾಗೆ 23ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಫ್ರೀ ಕ್ಲಾಸಸ್ ಇದೆ. ನೀವೆಲ್ಲ ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯದಲ್ಲಿ ಒಂದು ಬಹಳ ವಿಜ್ಞಾನ ಇದೆ, ಭಾಳಷ್ಟು ವಿಶೇಷ ಇದೆ. ಜ್ಯೋತಿಷ್ಯದಲ್ಲಿ ನಿಜವಾದ ಕರ್ಮ ಅಡಗಿದೆ, ಅಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಅದನ್ನು ನೋಡಿಕೊಂಡು ನೆಮ್ಮದಿಯಾಗಿರೋದೇ ಜೀವನ. ಜ್ಯೋತಿಷ್ಯ ಅಂತಂದರೆ ಜೀವನದ ಬದಲಾವಣೆ ಅಲ್ಲ. ಓಡೋಗ್ತಾ ಇರ್ತೀರಲ್ಲ ನೀವು, ಅವನು ಯಾರೋ ಪೂಜೆ ಮಾಡಿಸ್ತಾನೆ, ಇವನು ಯಾರೋ ಪೂಜೆ ಮಾಡಿಸ್ತಾನೆ, ಸಾಮೂಹಿಕ ಪೂಜೆ, ಆ ಪೂಜೆ, ಓಡೋಗ್ತಾ ಇರ್ತೀರ. ದಯವಿಟ್ಟು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥವರು ಈ ರೀತಿ ಓಡೋಗಿದ ತಕ್ಷಣ ನೀವು ಕೋಟ್ಯಾಧೀಶರಾಗಲ್ಲ. ಚೆನ್ನಾಗಿ ದುಡೀರಿ, ದೇವರ ಸೇವೆ ಮಾಡಿ, ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯದಲ್ಲಿ ಏನೇನು ಇರಬಹುದು, ನಿಮಗಾದರೂ, ನಿಮ್ಮ ಗಂಡಂಗಾದರೂ, ನಿಮ್ಮ ಮಕ್ಳಿಗಾದರೂ ತಿಳ್ಕೊಳ್ಳಿ. ನೆಮ್ಮದಿಯ ಜೀವನ ಸಾಗಿಸಿ. ಜೂನ್ 18ನೇ ತಾರೀಕು 113ನೇ ಬ್ಯಾಚ್ ಜಾಯ್ನ್ ಆಗಿ. ಒಳ್ಳೆಯದಾಗಲಿ ವೀಕ್ಷಕರೇ. ಜೂನ್ 8ನೇ ತಾರೀಕಿಂದ 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಅದರ ಜೊತೆಗೆ ಇದೇ ಮೇ 23ನೇ ತಾರೀಕು ಶನಿವಾರ ಸಂಜೆ 7 ಒಂದು ಆನ್ಲೈನ್ ಉಚಿತ ಜ್ಯೋತಿಷ್ಯ ಕ್ಲಾಸ್ ಕೂಡ ಇರುವಂಥದ್ದು. ಇದಕ್ಕೂ ಕೂಡ ರಿಜಿಸ್ಟರ್ ಆಗಬಹುದು, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಅಧಿಕ ಮಾಸದ ಸಂಬಂಧ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರನಾಡಿ ಕ್ಲಾಸ್ ಅಥವಾ ನಕ್ಷತ್ರನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ,
ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು, ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಈ ಬಾರಿ ನನಗೆ ಅವರು ಗುರುತಿಸಿ ನನಗೆ ಜ್ಯೋತಿಷ ಪ್ರಶಸ್ತಿ ಡಾಕ್ಟರೇಟ್ ಅವಾರ್ಡ್ ಕೊಡ್ತಿದ್ದಾರೆ. ಅವ್ರಿಗೆ ಮೊದಲು ಹೃತ್ಪೂರ್ವಕ ಗುರುವಂದನೆಗಳು. ನಕ್ಷತ್ರನಾಡಿ ಅಸ್ಟ್ರಾಲಜಿ ಕೋರ್ಸು 15 ದಿವಸ ಪ್ರತಿ ಬ್ಯಾಚು ಮಾಡ್ತಾವೆ. ಗುರೂಜಿ ಆಗಲೇ 110 ಬ್ಯಾಚ್ ಮುಗಿಸೋದೆ, ನಾನು 99ನೇ ಬ್ಯಾಚು. 2023 ಅಕ್ಟೋಬರ್ದಲ್ಲಿ ನಾನು ಜಾಯ್ನ್ ಆಗಿದೆ. ಈಗ ಹೆಚ್ಚು ಕಮ್ಮಿ 2 ಇಯರ್ಸ್ ಆಯಿತು. ನಕ್ಷತ್ರನಾಡಿಲಿ ನಾವು 101% ಆ್ಯಕ್ಯುರೇಟಾಗಿ ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಯಾವುದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರ ಆ್ಯಕ್ಟಿವೇಟ್ ಬರೋದಿಲ್ಲ. ಆಮೇಲೆ ಪ್ರಶ್ನಾಶಾಸ್ತ್ರ ಅಷ್ಟೇ. ಆಮೇಲೆ ಡೀಪ್ ಸೀಕ್ರೆಟ್ಸ್ ಹೊಸದಾಗಿ ಅಡ್ವಾನ್ಸ್ಡು ನಕ್ಷತ್ರನಾಡಿ, ಅದು ನಾನು ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನಾನು ಕಲ್ತಿದ್ದೇನೆ. ಆಮೇಲೆ ವಾಸ್ತು ಕ್ಲಾಸು, ಆಮೇಲೆ ರೇಖಿ, ಕ್ರಿಸ್ಟಲ್ಲು, ಆಮೇಲೆ ಪಾಮಿಸ್ಟ್ರಿ, ಹೀಗೆ ಸುಮಾರು ಎಲ್ಲ ಜ್ಯೋತಿಷ್ಯದಲ್ಲಿ ಯಾವ ಎಲ್ಲ ವಿಭಾಗಗಳಲ್ಲಿ ನಾನು ಕಲ್ತಿದ್ದೇನೆ. ಅವರ ಒಂದು ಜ್ಞಾನ ನಮಗೆ ಎಲ್ಲರಿಗೂ ಒಂದು ಸಮುದ್ರದಲ್ಲಿ ಒಂದು ನೀರೆತ್ತಂಗೆ. ಅವ್ರು ಇನ್ನೂ ಕಲಿಯೋದು ಬೇಜಾನದೆ. ಇನ್ನು ಇವತ್ತು ಇಲ್ಲಿ ಕೊಳತ್ತು ಗಾರ್ಡನ್ಸಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅವಾರ್ಡ್ ತೊಗೊಳಕ್ಕೆ. ಅವರಿಗೆ ನನ್ನ ಕೋಟಿ ನಮಸ್ಕಾರಗಳು.